ಶ್ರೀ ಜಗನ್ನಾಥ ದೇವಾಲಯದ ಕೆಲವು ಆಸಕ್ತಿದಾಯಕ ಸಂಗತಿಗಳು. ಪುರಿಯ ಜಗನ್ನಾಥ ದೇವಾಲಯ ಒಡಿಶಾ ರಾಜ್ಯದ ಪುರಿ ನಗರದಲ್ಲಿದ್ದು ಭಾರತದ ಚಾರಧ ಧಾಮ ಯಾತ್ರಾ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ದೇವಾಲಯವನ್ನು 12ನೇ ಶತಮಾನದಲ್ಲಿ ರಾಜ ಅನಂತವರ್ಮನ್ ಚೋಡಗಂಗ ದೇವರು ನಿರ್ಮಿಸಿದರು. ಇಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವಿಯ ಮರದ ವಿಗ್ರಹಗಳನ್ನು ಪೂಜಿಸಲಾಗುತ್ತದೆ. ಇಂತಹ ಮರದ ವಿಗ್ರಹಗಳು ಬೇರೆ ದೇವಾಲಯಗಳಲ್ಲಿ ಅಪರೂಪ. 12 ರಿಂದ 19 ವರ್ಷಗಳಿಗೊಮ್ಮೆ ನವಕಲೆಬರ ಎಂಬ ವಿಶೇಷ ಆಚರಣೆಯಲ್ಲಿ ಹಳೆಯ ಮರದ ವಿಗ್ರಹಗಳನ್ನು ಹೊಸದಾಗಿ ತಯಾರಿಸಿ ಪ್ರತಿಷ್ಠಾಪಿಸಲಾಗುತ್ತದೆ. ದೇವಾಲಯದ ಮೇಲಿರುವ ಧ್ವಜವು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತಿರುವಂತೆ ಕಾಣುತ್ತದೆ ಎಂದು ಅನೇಕ ಭಕ್ತರು ನಂಬುತ್ತಾರೆ. ದೇವಾಲಯದ ಗೋಪುರದ ಮೇಲಿಂದ ಪಕ್ಷಿಗಳು ಹಾರುವುದಿಲ್ಲ ಎಂಬ ಜನಪ್ರಿಯ ನಂಬಿಕೆಯಿದೆ. ಜಗನ್ನಾಥ ದೇವಾಲಯದ ಅಡುಗೆಮನೆ ವಿಶ್ವದ ಅತಿದೊಡ್ಡ ದೇವಾಲಯದ ಅಡುಗೆಮನೆಗಳಲ್ಲಿ ಒಂದಾಗಿದೆ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರಿಗೆ ಮಹಾಪ್ರಸಾದ ತಯಾರಿಸಲಾಗುತ್ತದೆ. ಅಡುಗೆಯಲ್ಲಿ ಮಣ್ಣಿನ ಪಾತ್ರೆಗಳನ್ನು ಒಂದರ ಮೇಲೊಂದು ಇಟ್ಟು ಬೇಯಿಸಲಾಗುತ್ತದೆ. ಆಶ್ಚರ್ಯವೆಂದರೆ ಮೇಲಿನ ಪಾತ್ರೆಯಲ್ಲಿರುವ ಆಹಾರವೇ ಮೊದಲು ಬೇಯುತ್ತದೆ ಎಂದು ಹೇಳಲಾಗುತ್ತದೆ. ರಥಯಾತ್ರೆ ಜಗತ್ತಿನ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ. ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಭವ್ಯ ರಥಗಳನ್ನು ಎಳೆಯುತ್ತಾರೆ. ದೇವಾಲಯದ ನೀಲಚಕ್ರ ಸುಮಾರು 8 ಲೋಹಗಳಿಂದ ಅಷ್ಟಧಾತು ನಿರ್ಮಾಣವಾಗಿದೆ. ಇದನ್ನು ಪವಿತ್ರ ಸಂಕೇತವೆಂದು ಭಕ್ತರು ಗೌರವಿಸುತ್ತಾರೆ. ಗಮನಿಸಿ, ಇವುಗಳಲ್ಲಿ ಕೆಲವು ವಿಷಯಗಳು ಐತಿಹಾಸಿಕ ದಾಖಲೆಗಳ ಮೇಲೆ ಆಧಾರಿತವಾಗಿದ್ದರೆ, ಕೆಲವು ಭಕ್ತರ ನಂಬಿಕೆಗಳು ಮತ್ತು ಜನಪ್ರಿಯ ಸಂಪ್ರದಾಯಗಳಾಗಿವೆ.